ಆನೇಕಲ್ ಪಟ್ಟಣದ ಪ್ರತಿಷ್ಠಿತ ಯೂರೋ ಕಿಡ್ಸ್ ಇಂಟರ್ನ್ಯಾಷನಲ್ ಫ್ರೀ ಸ್ಕೂಲ್ ವತಿಯಿಂದ ಶನಿವಾರ 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಚಿಕ್ಕ ಕೈಗಳು ದೊಡ್ಡ ಬದಲಾವಣೆ ಎಂಬ ಶೀರ್ಷಿಕೆಯಡಿ ನಡೆದ ಈ ಸಮಾರಂಭದಲ್ಲಿ ಆನೇಕಲ್ ಪುರಸಭಾ ಸದಸ್ಯರಾದ ಶ್ರೀಮತಿ ಭಾರತಿ ಮತ್ತು ಶ್ರೀ ಸುರೇಶ್ ಬಾಬು ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಪುರಸಭಾ ಸದಸ್ಯರು, ಮಕ್ಕಳು ದೇಶದ ಭವಿಷ್ಯ. ಅಂತಹ ಪುಟ್ಟ ಮಕ್ಕಳಿಗೆ ಆರಂಭದಿಂದಲೇ ಉತ್ತಮ ಸಂಸ್ಕೃತಿ, ಸಂಸ್ಕಾರ ಮತ್ತು ಶಿಕ್ಷಣ ನೀಡುತ್ತಿರುವ ಯೂರೋ ಕಿಡ್ಸ್ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದ ಕರ್ಪೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ತಿಮ್ಮರಾಜು ಹಾಗೂ ಚಂದ್ರು ಮಲ್ಟಿಮೀಡಿಯಾ ಸಂಸ್ಥೆಯ ಶ್ರೀ ಚಂದ್ರು ಅವರು ಶಾಲೆಯ ಶೈಕ್ಷಣಿಕ ಪ್ರಗತಿಯನ್ನ ಕೊಂಡಾಡಿದರು. ಶಾಲೆಯ ಪುಟಾಣಿ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಪ್ರದರ್ಶನಗಳು ಪ್ರೇಕ್ಷಕರನ್ನ ಮಂತ್ರಮುಗ್ಧಗೊಳಿಸಿದವು. ವಿವಿಧ ವೇಷಭೂಷಣ ತೊಟ್ಟಿದ್ದ ಮಕ್ಕಳು ನೃತ್ಯ ಮತ್ತು ಹಾಡುಗಳು ಪೋಷಕರು ಮತ್ತು ಶಿಕ್ಷಕವೃಂದದ ಸಮ್ಮುಖದಲ್ಲಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. जय गणेश जय गणेश देवा माता जगती पार्वती पिता महादेवा अनंत दयावंत छाल बुझाता श्री माते अर्चन कुसो है कुश की सवारी
ಇವತ್ತು ನೋಡಿ ತುಂಬ ಖುಷಿ ಆಯಿತು. ಹೆಸರಿಗಷ್ಟೇ ಇಂಟರ್ನ್ಯಾಷನಲ್ ಸ್ಕೂಲು, ಸಂಸ್ಕಾರಯುತವಾದಂಥ ಸ್ಕೂಲ್ ಇದು. ಇಷ್ಟು ಚಿಕ್ಕ ವಯಸ್ಸಲ್ಲೇ ವೇದಿಕೆ ಹಂಚ್ಕೊಂಡು 50 ಜನ ಮಕ್ಕಳು ಕೂಡ ತುಂಬ ಅದ್ಭುತವಾಗಿ ಅವ್ರ ಕಲೆಯನ್ನು ಪ್ರದರ್ಶನ ಮಾಡಿದ್ರು. ಅದ್ರ ಜೊತೆಯಲ್ಲಿ ಇಲ್ಲಿ ಶಾಲೆಯಲ್ಲಿ ಪೇರೆಂಟ್ಸ್ ಕೂಡ ಅಷ್ಟೇ ಸಹಕಾರ ಕೊಟ್ಟಿದ್ದಾರೆ. ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗಂತೂ ಸಂತೋಷ ಕೊಟ್ಟಿದೆ, ಖುಷಿ ಕೊಟ್ಟಿದೆ. ಈ ಶಾಲೆಯಲ್ಲಿರುವಂಥ ಯಾರು ಶಿಕ್ಷಕರಿದ್ದಾರೆ, ಆ ಶಿಕ್ಷಕರು ಬರೀ ಶಿಕ್ಷಕರು ಅಷ್ಟೇ ಅಲ್ಲ, ಅವರು ಈ ಮಕ್ಕಳಿಗೆ ಎರಡನೇ ತಾಯಿ ಅಂತಲೇ ಹೇಳ್ಬೋದು. ಅವರಿಗೆ ಸಂಸ್ಕಾರನ ಕಲಿಸ್ಕೊಡೋದ್ರ ಜೊತೆಯಲ್ಲಿ ಅವ್ರ ಸಹನೆ, ಪ್ರೀತಿ, ವಿಶ್ವಾಸನ ಕೂಡ ಅವ್ರಿಗೆ ಹಂಚಿದ್ದಾರೆ. ಮಕ್ಕಳು ಎಲ್ಲ ಶಾಲೆಯಲ್ಲಿ ಶಾಲೆಗೆ ಹೋಗೋದಕ್ಕೆ ಅಳ್ತಾರೆ ಅಥವಾ ಶಾಲೆಯಿಂದ ಹೊರಗಡೆ ಹೋಗೋದಕ್ಕೆ ಅಳ್ತಾರೆ. ಇಲ್ಲಿ ಶಾಲೆಯಿಂದ ಬಿಟ್ಟು ಹೊರಗಡೆ ಹೋಗೋದು ಕೂಡ ಮಕ್ಕಳು ಖುಷಿಯಾಗಿ ಹೊರಟಿದ್ದಾರೆ ಅಥವಾ ನಾನು ಹೋಗೋದಿಲ್ಲ, ಇನ್ನೂ ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಪ್ರೀತಿಯಿಂದ ಈ ಶಾಲೆಯಲ್ಲಿ ಮಕ್ಕಳನ್ನ ಶಿಕ್ಷಕರು ನೋಡ್ಕೊತಾರೆ ಅನ್ನೋದು ಒಂದು ಸಾಕ್ಷಿಯಾಗುತ್ತೆ. ಇಂಥ ಒಂದು ಅದ್ಭುತವಾದ ಶಿಕ್ಷಣ ಕೊಡ್ತಾ ಇರೋವಂಥ ಒಂದು ಫ್ರೀ ನರ್ಸರಿ ಸ್ಕೂಲ್ ಏನಿದೆ, ಈ ಸ್ಕೂಲಲ್ಲಿ ಬರೀ ಪಾಠ ಮಾತ್ರ ಮಾಡ್ತಿಲ್ಲ, ABCD ಮಾತ್ರ, ಅಂಕಿಗಳು ಸಂಖ್ಯೆಗಳು ಮಾತ್ರ ಹೇಳ್ಕೊಡ್ತಿಲ್ಲ. ಹೊರಗಿನ ಜಗತ್ತು ಮತ್ತು ಸುತ್ತಮುತ್ತಲಿನ ಪರಿಸರ ಹೇಗಿರುತ್ತೆ, ಅದರಿಂದ ಹೇಗೆ ನಾವು ಅದು ಸಮರ್ಥನೆ ಅಥವಾ ಪರಿವರ್ತನೆ ಮಾಡ್ಕೋಬೋದು ನಮ್ಮನ್ನು ಅನ್ನೋದನ್ನು ತಿಳಿಸ್ಕೊಡೋ ನಿಟ್ಟಲ್ಲಿ ಈಗಾಗಲೇ ಸಾಕಷ್ಟು ಕಾರ್ಯಚಟುವಟಿಕೆಗಳು ಮಾಡಿದ ನಾವು ಕೂಡ ಗಮನಿಸಿದ್ದೀವಿ. ಒಂದು ಸರ್ಕಾರಿ ಬಸ್ಸು ಆಗ್ಬೋದು ಅಥವಾ ಒಂದು ಅಗ್ನಿಶಾಮಕ ದಳ ಆಗ್ಬೋದು, ಫಿಶ್ ಅಕ್ವೇರಿಯಂ ಆಗ್ಬೋದು, ತರಕಾರಿ ಮಾರ್ಕೆಟ್ ಆಗ್ಬೋದು, ಒಂದು ತೋಟ ಆಗ್ಬೋದು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಹೇಗೆ ಮನುಷ್ಯನ ಪ್ರತಿನಿತ್ಯ ಜೀವನ ನಡೆಯುತ್ತೆ ಅನ್ನೋದನ್ನು ಈ ಚಿಕ್ಕ ಮಕ್ಕಳಿಗೆ, ಮುಗ್ಧ ಮನಸ್ಸುಗಳಿಗೆ ಹೇಳಿಕೊಟ್ಟು ತಾವು ಕೂಡ ಮುಂದೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಥವಾ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಕೂಡ ತೊಡಗಿಸ್ಕೋಬೋದು, ಇಲ್ಲಿ ಅಭಿವೃದ್ಧಿ ಆಗ್ಬೋದು ಅನ್ನೋದನ್ನು ಅವ್ರಿಗೆ ಮಂದಟ್ಟು ಮಾಡಿಕೊಡೋ ಅಂಥ ಅದ್ಭುತವಾದ ಕಾರ್ಯನ ಈ ಒಂದು ಶಾಲೆ ಮಾಡ್ತಾ ಇದೆ. ನನಗಂತೂ ತುಂಬ ಖುಷಿಯಾಗಿದೆ. ಇವತ್ತು ಬಂದಂಥ ಎಲ್ಲ ಪೇರೆಂಟ್ಸ್ ಕೂಡ ಖುಷಿಯಾಗಿ ಹೇಳ್ತಿದ್ರು, ಈ ಅದ್ಭುತವಾದ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನ ಸೇರಿಸಿದ್ದು ನಮಗೂ ಕೂಡ ಖುಷಿ ಆಗ್ತಿದೆ ಅಂತ. ಹೀಗೆ ತಾಲೂಕಲ್ಲಿ ಅಥವಾ ಈ ಟೌನಲ್ಲಿರುವಂಥ ಇಂಥ ಒಂದು ಅದ್ಭುತವಾದ ಶಾಲೆಗೆ ನಿಮ್ಮ ಮಕ್ಕಳನ್ನೂ ಕೂಡ ಎಲ್ಲ ಪೋಷಕರು ಸೇರಿಸಿ ಇಲ್ಲಿ ಒಂದು ಸಂಸ್ಕಾರನ ಕಲಿಯೋ ನಿಟ್ಟಲ್ಲಿ ಅವರಿಗೆ ಒಂದು ವೇದಿಕೆಯನ್ನು ಕಲಿಸ್ಕೊಡಿ ಮತ್ತು ಅವರಿಗೆ ಉತ್ತಮ ಜೀವನನ ಕಲಿಸ್ಕೊಡೋ ಅಂಥದ್ದನ್ನು ಮಾಡಬೇಕು. ಇಲ್ಲಿ ಒಂದು ವಿದ್ಯೆ ಅಂದರೆ ಬರೀ ಅಂಕಿಅಂಶಗಳಷ್ಟೇ ಅಲ್ಲ, ಜೀವನ ಪಾಠ ಕೂಡ ಇರಬೇಕು. ಜೀವನ ಪಾಠ ಪ್ರತಿನಿತ್ಯ ಕೂಡ ನಾವು ಇವತ್ತು AI ಯುಗದಲ್ಲಿ ಹೊಸತನ ಕಲಿತಾ ಇದ್ದೀವಿ. ಜೀವನ ಪಾಠನ ಕಲ್ತಿಲ್ಲ ಅಂದರೆ ಹೊಸತನಕ್ಕೆ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ. ಇವತ್ತು ಅಂಕಿ ಸಂಖ್ಯೆಗಳು ಯಾವುದೂ ಕೂಡ ಊಟ ಕೊಡೋದಿಲ್ಲ. ನಾನು ಹೆಚ್ಚಾಗಿ ಪೋಷಕರಿಗೆ ಎಲ್ರಿಗೂ ಕೂಡ ವಿನಂತಿ ಮಾಡ್ತೀನಿ, ಅಂಕಿಗಳಿಗೆ ಯಾವುದೇ ರೀತಿ ಪ್ರೆಷರ್ ಕೊಡ್ದಿರೋ ಮಕ್ಕಳಿಗೆ ಅವ್ರಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಆ ಕ್ಷೇತ್ರದಲ್ಲಿ ಮುಂದುವರಿಯೋ ನಿಟ್ಟಲ್ಲಿ ಅವ್ರನ್ನ ಪ್ರೋತ್ಸಾಹಿಸಿ ಮುಂದೆ ಕಳಿಸ್ಕೊಡಿ. ಈ ಜಗತ್ತಲ್ಲಿ ಎಷ್ಟೋ ಜನ ಸಾಧಕರಿದ್ದಾರೆ. ಆ ಸಾಧಕರು ಒಂದು ಕ್ಷೇತ್ರದಲ್ಲಿ ಮಾತ್ರ ಇಲ್ಲ, ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಆ ಎಲ್ಲ ಕ್ಷೇತ್ರ ಸಾಧಕರಲ್ಲಿ ನಮ್ಮ ಮಕ್ಕಳು ಕೂಡ ಒಬ್ಬರಾಗಲಿ ಮುಂದೆ ಅನ್ನೋದನ್ನು ನಾನು ಆಶಿಸಿ ಈ ಒಂದು ಶಾಲೆಯ ಆತಿಥ್ಯಕ್ಕೆ ನನ್ನ ಈ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸುರೇಶ್ ಬಾಬು ಅವರು ಮತ್ತು ಅವ್ರ ಶ್ರೀಮತಿ ವಂಜಾ ಸುರೇಶ್ ಅವರಿಗೆ ಮತ್ತು ಶಾಲಾ ಸಿಬ್ಬಂದಿ ವರ್ಗಕ್ಕೆ ಮತ್ತು ಎಲ್ಲ ಪೋಷಕರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ನಮ್ಮ ಹೀರೋ ಕಿಡ್ಸ್ನ 2ನೇ ವರ್ಷದ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಇವತ್ತು ಆಹ್ವಾನ ಮಾಡಿದರು. ಈ ಕಾರ್ಯಕ್ರಮವನ್ನು ನೋಡಿದ್ರೆ ನಮ್ಮ ಬಾಲ್ಯದ ಒಂದು ಸವಿ ನೆನಪುಗಳೆಲ್ಲ ಮರುಕಳಿಸುವಂಥ ಒಂದು ಸವಿದಿನ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ಈ ದಿನ ಒಂದು ಸುದಿನ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಎಲ್ಲ ತಂದೆ ತಾಯಿಗಳು ಇವತ್ತು ಅವರವರ ಕೆಲಸಗಳಲ್ಲೇ ಅವರು ತೊಡಗಿಸ್ಕೊಂಡು ಅವರವರ ವೃತ್ತಿ ಜೀವನದಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಮಕ್ಕಳನ್ನ ನೋಡ್ಕೊಳೋದಕ್ಕೆ ಅತ್ತೆ ಅವ್ರ ಮನೆಯಲ್ಲಿ ಹಿರಿಯರು ಆಗಿರ್ಬೋದು ಅಥವಾ ಅಣ್ಣ ತಮ್ಮಂದರು ಅವ್ರ ಮೇಲೆ ಒಂದು ಸಹಜವಾಗಿ ಅವ್ರ ಮೇಲೆ ಡಿಪೆಂಡ್ ಆಗಿ ಇವತ್ತು ಸಹಬಾಳ್ವೆ ನಡೆಸುವಂಥ ಒಂದು ಸುಸಂದರ್ಭದಲ್ಲಿ ಇವತ್ತು ತಂದೆ ತಾಯಿ ಸ್ಥಾನದಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಹೊರೆ ಹೊತ್ತು ಏನು ನಮ್ಮ ವಂಜಾ ಮೇಡಮ್ ಅವರು ತಂದೆ ತಾಯಿ ಸ್ಥಾನವನ್ನು ಆ ಮಕ್ಕಳಿಗೆ ನೀಡೋದ್ರ ಮುಖಾಂತರ ಅವರ ಎಲ್ಲ ಜವಾಬ್ದಾರಿಯನ್ನು ಆ ಮಕ್ಕಳಲ್ಲಿ ನಿಭಾಯಿಸುವ ಮುಖಾಂತರ ಇವತ್ತು ಮಕ್ಕಳಲ್ಲಿ ಒಂದು ಚೈತನ್ಯದ ವಾತಾವರಣವನ್ನು ಅವರು ಚಿಲುಮೆಯಾಗಿ ಇವತ್ತು ಆನೇಕಲ್ ನಗರದಲ್ಲಿ ಚಿಮ್ಮಿಸ್ತಾ ಇರೋದು ಇದು ತುಂಬ ಸಂತೋಷದ ವಿಚಾರ. ಯಾಕಂದರೆ ನಾವು ದಿನನಿತ್ಯ ಮಾರ್ಕೆಟ್ಗೆ ಹೋಗ್ತೀವಿ, ಆದರೆ ಮಾರ್ಕೆಟ್ಗೆ ಹೋಗೋವಾಗ ತಂದೆನೋ ತಾಯಿನೋ ಯಾರೋ ಹೋಗಿ ಪರ್ಚೇಸ್ ಮಾಡ್ಕೊಬರ್ತೀವಿ. ಆದರೆ ಆ ಮಕ್ಕಳಿಗೆ ಆ ಮಾರ್ಕೆಟಲ್ಲಿ ಇರ್ತಕ್ಕಂಥ ಒಂದು ತರಕಾರಿ ಆಗಿರ್ಬೋದು, ಹಣ್ಣು ಹಂಪಲು ಆಗಿರ್ಬೋದು, ಅದರಲ್ಲಿ ಯಾವುದೇ ಒಂದು ಅರಿವಿರೋದಿಲ್ಲ. ನಮ್ಮ ತಂದೆ ತಾಯಿ ತಂದು ಕೊಡ್ತಾರೆ, ಮಕ್ಕಳು ಅದನ್ನು ಬಳಸ್ತಾರೆ. ಆದರೆ ಇವತ್ತು ಪುಟಾಣಿ ಮಕ್ಕಳು ಇನ್ನು 2 ವರ್ಷದ ಕಂದಮ್ಮಗಳನ್ನ ಕರ್ಕೊಂಡೋಗಿ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋದೇನು, ಆ ಮಾರ್ಕೆಟಲ್ಲಿ ದಿನನಿತ್ಯದ ಬರುವಂತಹ ಬಳಕೆಯ ಸಾಮಗ್ರಿಗಳೇನು ಅದನ್ನ ತೋರ್ಪಡಿಸಿ ಅವರಿಗೆ ಪ್ರಪಂಚದ ಅರಿವನ್ನು ತೋರಿಸೋದಲ್ಲಿ ಈ ಒಂದು ಸಂಸ್ಥೆ ಯಥೇಚ್ಛವಾಗಿ ಸಹಕಾರ ಮಕ್ಕಳಿಗೆ ನೀಡ್ತಾ ಇದೆ. ಅದೇ ರೀತಿ ಪ್ರಾಣಿ ಪಕ್ಷಿಗಳಿರ್ಬೋದು ಅಥವಾ ನೀರಿನಲ್ಲಿ ಜೀವಿಸುವಂಥ ಒಂದು ಸಣ್ಣ ಸಣ್ಣ ಮೀನುಗಳು, ಈ ಥರ ಒಂದು ಪ್ರಾಣಿಗಳನ್ನ ತೋರಿಸೋದು. ಅದೇ ರೀತಿ ಉತ್ತಮವಾದಂಥ ಆಡಳಿತ ಅಧಿಕಾರಿಗಳು ಯಾವ ರೀತಿ ಇರ್ತಾರೆ, ಪೊಲೀಸ್ ಇಲಾಖೆ ಹಾಗೂ ಅಗ್ನಿಶಾಮಕ ದಳ ಪ್ರತಿಯೊಂದು ಮಕ್ಕಳನ್ನ ಸ್ವಪ್ರೇರಿತವಾಗಿ ಆ ಸಂಸ್ಥೆ ಕರ್ಕೊಂಡೋಗಿ ಆ
ಆ ಒಂದು ಕಚೇರಿಯಲ್ಲಿ ಆ ಮಕ್ಕಳನ್ನು ತೊಡಗಿಸಿ ಯಾರೆಲ್ಲ ಅಧಿಕಾರಿಗಳದ್ದು ಯಾವ ಜವಾಬ್ದಾರಿ ಇರುತ್ತೆ, ಅವ್ರ ನಾಗರಿಕರನ್ನ ಯಾವ ರೀತಿ ಒಂದು ಟ್ರೀಟ್ ಮಾಡ್ತಾರೆ, ಇವರು ಮುಂದೆ ಇವರ ಜೀವನದಲ್ಲಿ ಬದಲಾವಣೆ ಕಂಡು ಉನ್ನತವಾದಂಥ ವಿದ್ಯಾಭ್ಯಾಸ ಈ ಮಕ್ಕಳಲ್ಲಿ ಕಂಡು ಆ ಮಕ್ಕಳು ಮುಂದೆ ಯಾವ ರೀತಿ ಅಧಿಕಾರಿಗಳಾಗಬೇಕು, ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಸಂಸ್ಥೆಯ ಹೆಸರು ಹೊರಹೊಮ್ಮಲಿ. ಒಂದು 10-16 ಸಂಸ್ಥೆಗಳು ಮಾಡುವ ಮುಖಾಂತರ ಇವರ ಒಂದು ಸಂಸ್ಥೆ ವಿದ್ಯಾಭ್ಯಾಸ ಮುಂದಿನ ಪೀಳಿಗೆಗೆ ಉನ್ನತವಾದಂಥ ಸ್ಥಾನಮಾನ ಕಲ್ಪಿಸುವಲ್ಲಿ, ಆ ಮಕ್ಕಳಿಗೆ ಶಿಕ್ಷಣದಲ್ಲಿ ಉನ್ನತವಾದ ಸ್ಥಾನಮಾನ ಕೊಟ್ಟು ಅವ್ರನ್ನ ಉನ್ನತವಾದಂಥ ಜೀವನಕ್ಕೆ ಕೊಂಡೊಯ್ಯುವಲ್ಲಿ ಈ ಸಂಸ್ಥೆ ತುಂಬ ಪ್ರಯತ್ನ ಬೀಳ್ತಾ ಇದೆ. ಮುಂದಿನ ದಿನದಲ್ಲಿ ಯಶಸ್ಸನ್ನು ಕಾಣ್ತದೆ ಅಂತ ಬಯಸ್ತಾ, ದಯವಿಟ್ಟು ಆನೇಕಲ್ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಲ್ಲಿ ಕೇಳ್ಕೊಳೋದು ಒಂದೇ, ತಮ್ಮ ಅಕ್ಕಪಕ್ಕದ ಎಲ್ಲ ನೆರೆಹೊರೆಯ ಮಕ್ಕಳ ಪೋಷಕರಿಗೂ ತಿಳಿಸಿ ಆ ಒಂದು ಮಕ್ಕಳನ್ನು ಈ ಸಂಸ್ಥೆಗೆ ಸೇರಿಸಿದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿತು ಈ ನಾಡನ್ನು ಆಯ್ದುಕೊಂಡು ಉತ್ತಮವಾದಂಥ ಸ್ಥಾನಮಾನದಲ್ಲಿ ಆಯ್ಕೆಯಾಗುವ ಒಂದು ಎಲ್ಲ ಸಂದರ್ಭಗಳು ಕಣ್ಮುಂದೆನೇ ಕಾಣ್ತಾ ಇದ್ವಿ. ದಯವಿಟ್ಟು ಎಲ್ಲ ಪೋಷಕರು ಸಹಕಾರ ನೀಡಿ. ಇವತ್ತು 50 ಜನ ಮಕ್ಕಳು ಈ ಒಂದು ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇವತ್ತು 50 ಜನ ಮಕ್ಕಳ ಪರವಾಗಿ ಬಂದಿರತಕ್ಕಂಥ ಪೋಷಕರು 100 ಜನ ಇದ್ದರು. ಒಂದೊಂದು ಮಗುವನ್ನು ಮಗುವಲ್ಲಿ ಇರ್ತಕ್ಕಂಥ ಒಂದು ಚಿಲುಮೆಯನ್ನು, ಆ ಮಗುವಲ್ಲಿ ಇರ್ತಕ್ಕಂಥ ಕಲೆಯನ್ನು ನೋಡಲಿಕ್ಕೆ ಇಷ್ಟು ಅವರ ಪೋಷಕರು ಉತ್ಸಾಹದಿಂದ ಬಂದಿದ್ದರು ಅಂದರೆ, ಮುಂದಿನ ದಿನಗಳಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ದಯವಿಟ್ಟು ಅವ್ರು ತಿಳಿಸಿ ಈ ಸಂಸ್ಥೆಯನ್ನು ಬೆಳೆಸೋದಕ್ಕೆ ಅವರೂ ಸಹ ಸಹಕಾರಿಯಾದರೆ ಆ ಮಕ್ಕಳ ಜೀವನದಲ್ಲಿ ರೂಪುರೇಷೆನ ಒಂದು ಬದಲಾವಣೆ ತರೋದಕ್ಕೆ ಈ ಸಂಸ್ಥೆ ಸತತವಾಗಿ ಪ್ರಯತ್ನ ಬೀಳ್ತಾ ಇದೆ. ಈ ಸಂಸ್ಥೆಗೆ ನಾನು ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸೋಕೆ ಬಯಸ್ತೇನೆ. ಈ ದಿನ ನಮ್ಮ ಆನೇಕಲ್ ಯುರೋ ಕಿಡ್ಸ್ ಪ್ರೀ ಸ್ಕೂಲ್ ವತಿಯಿಂದ 2ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿ ನೆರವೇರಿಸಿಕೊಟ್ಟಂತಹ ನನ್ನ ಯುರೋ ಕಿಡ್ಸ್ ಶಾಲೆಯ ಆಡಳಿತ ವರ್ಗಕ್ಕೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಈ ವಾರ್ಡಿನ ಪುರಸಭಾ ಸದಸ್ಯರಾದಂತಹ ಭಾರತಿ ಅವರು ಬಂದಿದ್ದಾರೆ, ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತಾ, ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮಲ್ಟಿಮೀಡಿಯಾ ಚಂದ್ರು ಅವರು ಹಾಗೂ ನಮ್ಮ ಕರ್ಪೂರು ಗ್ರಾಮ ಪಂಚಾಯಿತಿ ಆಲ್ಡನಹಳ್ಳಿಯ ಸದಸ್ಯರಾದಂತಹ ತಿಮ್ಮರಾಜು ಗೌಡರು ಬಂದಿದ್ದರು. ಅವ್ರಿಗೂ ನಾನು ನಮ್ಮ ಶಾಲೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ, ಏನು ಸಂಸ್ಕಾರ, ವಿದ್ಯೆ ಇವೆಲ್ಲನೂ ನಮಗೆ ಹಳೆ ಕಾಲದಲ್ಲಿ ನಮ್ಮ ತಂದೆ ತಾಯಿ ಅಜ್ಜಿ ತಾತಂದ್ರೆಲ್ಲ ಹೇಳ್ಕೊಡ್ತಾಯಿದ್ರು. ಈಗೆಲ್ಲ ಅವಿಭಕ್ತ ಕುಟುಂಬ ಹೋಗಿ ವಿಭಕ್ತ ಕುಟುಂಬಗಳಾಗೋಗಿದೆ. ಸೊ ಮಕ್ಕಳಿಗೆ ನಾವು ಮೊದಲನೇ ಕಲಿಸ್ಬೇಕಾಗಿರೋದು ವಿದ್ಯೆಗಿಂತ ಹೆಚ್ಚು ಸಂಸ್ಕಾರ ಜೊತೆಯಲ್ಲಿ ನಾವು ವಿದ್ಯೆ ಕಲಿಬೇಕು. ನಾವು ವಿದ್ಯೆ ಕಲಿಸ್ಬಿಟ್ಟು ನಾಳೆ ಬೆಳಗ್ಗೆ ನಮಸ್ಕಾರ ಮಾಡಬೇಕು ಹಿರಿಯರಿಗೆ ಅಂತ ಹೇಳಿದಾಗ ಯಾಕೆ ನಾವು ನಮಸ್ಕಾರ ಮಾಡಬೇಕು ಅಂತ ಕೇಳೋ ಮಟ್ಟಕ್ಕೆ ಇವತ್ತು ಸಮಾಜ ಬೆಳೀತಾ ಇದೆ. ಅದಕ್ಕೋಸ್ಕರ ನಾವು ಮೊದಲು ಸಂಸ್ಕಾರಕ್ಕೆ ಹೆಚ್ಚು ಬೆಲೆಯನ್ನು ಕೊಡಬೇಕು. ಅದ್ರ ಜೊತೆಯಲ್ಲೇ ನಾವು ವಿದ್ಯೆಯನ್ನು ಕಲಿಬೇಕಾಗುತ್ತೆ. ಯಾಕಂದರೆ ಸಮಾಜದಲ್ಲಿ ಇವತ್ತು ನಾವು ಅಚ್ಚುಕಟ್ಟಾಗಿ ಬೆಳಿಬೇಕು, ಸಮಾಜದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂದಾಗ ನಮಗೆ ಸಂಸ್ಕಾರ ಮತ್ತು ವಿದ್ಯೆ ಎರಡೂ ಜೊತೆಯಲ್ಲಿ ಹೋದಾಗ ಮಾತ್ರನೇ ಒಂದು ಸಾಧ್ಯ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ, ಇವತ್ತು ನಮ್ಮ ಶಾಲೆ ಪುಟಾಣಿ ಶಾಲೆ ಮಕ್ಕಳು 2 ವರ್ಷದಿಂದ 6 ವರ್ಷದ ಪುಟಾಣಿ ಮಕ್ಕಳ ಒಂದು 2ನೇ ವಾರ್ಷಿಕೋತ್ಸವಕ್ಕೆ ಎಲ್ಲ ಪೋಷಕರೆಲ್ಲ ಬಂದು ನಮಗೆ ಹುರಿದುಂಬಿಸಿ ಮತ್ತು ಪುಟಾಣಿ ಮಕ್ಕಳೊಂದಿಗೆ ಒಂದು ವೇದಿಕೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಸುಮಾರು ನಾವೆಲ್ಲ ಒಂದು ಡಿಗ್ರಿ ಮುಗಿಯೋವರೆಗೂ ನಾವು ವೇದಿಕೆಗಳನ್ನ ಹತ್ತೋಕ್ಕೆ ನಮಗೆ ಒಂದು ಅವಕಾಶ ಸಿಗ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಶಾಲೆಗಳಲ್ಲೂ ಮಕ್ಕಳಿಗೆ 2 ವರ್ಷದಿಂದ ಹಿಡಿದು 3 ವರ್ಷ 4 ವರ್ಷ ಈ ಥರ ಮಕ್ಕಳಿಗೂ ಕೂಡ ಒಂದು ವೇದಿಕೆ ಕಾರ್ಯಕ್ರಮವನ್ನು ಕೊಟ್ಟು ಅವರಲ್ಲಿ ಏನು ಸ್ಟೇಜ್ ಫಿಯರ್ ಅಂತ ಕರಿತೀವಿ ಅದನ್ನು ಹೋಗಲಾಡಿಸೋವಂಥ ಮೊದಲನೇ ಪ್ರಯತ್ನವೇ ಈ ಒಂದು ಕಾರ್ಯಕ್ರಮಗಳಾಗಿ ಮುಂದುವರಿತಾ ಇದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತು ಸಹಕಾರ ನೀಡಿದಂಥ ಎಲ್ಲ ನನ್ನ ಯುರೋ ಕಿಡ್ಸ್ ಶಾಲೆಯ ಪುಟಾಣಿ ಮಕ್ಕಳ ಪೋಷಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ವೇದಿಕೆಗೆ ಬಂದು ನನಗೆ ಮೆರುಗನ್ನು ಹೆಚ್ಚಿ ಮಾಡಿದಂತಹ ನಮ್ಮ ಪುರಸಭಾ ಸದಸ್ಯರಾದಂಥ ಭಾರತಿ ಮೇಡಮ್ಗೆ, ನಮ್ಮ ಆತ್ಮೀಯರು ಸ್ನೇಹಿತರು ಹಾಗೂ ನನ್ನ ಸಹೋದರರಾದಂತಹ ನಮ್ಮ ಮಲ್ಟಿಮೀಡಿಯಾ ಚಂದ್ರು ಅವರಿಗೆ ಹಾಗೂ ನನ್ನ ಸ್ನೇಹಿತರಾದಂತಹ ತಿಮ್ಮರಾಜು ಅವರಿಗೆ ನಾನು ಮೀಡಿಯಾ ಮುಖಾಂತರ ಹಾಗೂ ನನ್ನ ಶಾಲೆಯ ಆಡಳಿತ ಮುಖಾಂತರ ಅವರಿಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮದು 2nd ಆ್ಯನ್ಯುವಲ್ ಡೇ ಫಂಕ್ಷನ್ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬ ಅದ್ಭುತವಾಗಿ ಆಯಿತು. ಮತ್ತು ಪೇರೆಂಟ್ಸ್ಗೂ ತುಂಬ ಥ್ಯಾಂಕ್ ಯು. ಬಂದು ಎಲ್ಲರೂ ಫ್ಯಾಮ್ಲಿ ಜೊತೆ ಕಂಪ್ಲೀಟ್ ಗ್ರ್ಯಾಂಡ್ ಪೇರೆಂಟ್ಸು ಗ್ರ್ಯಾಂಡ್ ಮದರ್ ಎಲ್ಲರೂ ಜೊತೇಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ಮಕ್ಕಳು ಮಾಡಿದ್ದೆಲ್ಲ ನೋಡಿ ತುಂಬ ಖುಷಿ ಆಯಿತು. ಸೊ ತುಂಬ ಸಕ್ಸಸ್ಫುಲ್ಲಾಗಿ ಇವತ್ತು ಕಾರ್ಯಕ್ರಮ ಆಗಿದೆ. ಮತ್ತು ಇಲ್ಲಿ ನಾವು ಏನು ಬೇರೆ ಸ್ಕೂಲ್ಗಿಂತ ನಮ್ಮದು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ನಾವು ಲೈಫ್ ಸ್ಕಿಲ್ಸ್ ಕಲಿಸ್ತೀವಿ ಇಲ್ಲಿ. ಸೊ ಏನು ವ್ಯತ್ಯಾಸ ನಾರ್ಮಲಾಗಿ ಬರೀ ಎಲ್ಲರೂ ಇಂಜಿನಿಯರಿಂಗು ಮತ್ತು ಡಾಕ್ಟರ್ಸು ಇದೇನೇ ಆಗೋ ಥರ ಇಲ್ದಿರೋ ಥರ ಎಲ್ಲ ಕಡೆನೂ ಅವರು ಗಮನ ಕೊಟ್ಟು ಎಲ್ಲ ಒಳ್ಳೆ ಪ್ರಾಕ್ಟಿಕಲ್ ಲರ್ನಿಂಗ್ ಮಾಡಿ ಲೈಫ್ ಸ್ಕಿಲ್ಸು ಎಲ್ಲಿ ನೋಡಿದ್ರು ಅವರು ಒಂದು ಓದು ಅಂತ ಒಂದು ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸ್ಟ್ಯಾಂಡಿಂಗ್ ಲೈನ್ ಅಂತ ನಾವು ಕಲಿಸಿದ್ರೆ
ಸೊ ಆ ಸ್ಟ್ಯಾಂಡಿಂಗ್ ಲೈನ್ನ ಎಲ್ಲಿ ನೋಡಿದ್ರು ಅವರು ಕಂಡಿಡ್ದು ದಟ್ ಈಸ್ ಸ್ಟ್ಯಾಂಡಿಂಗ್ ಲೈನ್, ದಿಸ್ ಇಸ್ ಸ್ಲೀಪಿಂಗ್ ಲೈನ್, ಆ ಥರ ಅವರು ಐಡೆಂಟಿಫಿಕೇಷನ್ ಮಾಡಿಕೊಂಡು ಅವರು ಪ್ರಾಕ್ಟಿಕಲ್ ಆಗಿ ಕಲಿತಾರೆ. ಸೊ ಈಚ್ ಫ್ರೂಟ್, ಈಚ್ ವೆಜಿಟೇಬಲ್ ಏನು ಕಲಿಸಿದ್ರು ಅದನ್ನು ತೊಗೊಂಬಂದು ಟೇಸ್ಟ್ ಮಾಡಿಸಿ, ಟಚ್ ಮಾಡಿಸಿ, ಫೀಲ್ ಮಾಡಿಸಿ ಕಲಿಸೋ ಅಂಥದ್ದು. ಈ ಥರ ಎಜುಕೇಷನ್ ಸಿಸ್ಟಮ್ ನಮ್ಮದು. ಸೊ ತುಂಬ ಚೆನ್ನಾಗಿ ಮಕ್ಕಳು ಕಲ್ತ್ಕೊತಾರೆ. ಇವತ್ತು ಅದೇ ಸಾಕ್ಷಿ ಆ್ಯಕ್ಚುಲಿ ಆ್ಯನ್ಯುವಲ್ ಡೇಯಲ್ಲಿ ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡಿ ತುಂಬ ಸಕ್ಸಸ್ಫುಲ್ ಆಯಿತು. ಇವಾಗ ಅಡ್ಮಿಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಸ್ಕೂಲ್ಸಲ್ಲಿ, ಪ್ರೀ ಸ್ಕೂಲ್ಸಲ್ಲಿ 2 months ಹಾಲಿಡೇ, ಬಟ್ ನಮ್ಮದು ಮಾತ್ರ ಬರೀ 1 month ಹಾಲಿಡೇ ಅಷ್ಟೇ. ಸೊ 1 month ಹಾಲಿಡೇ ಅಷ್ಟೇ. ಸೊ ಪ್ಲೇ ಗ್ರೂಪ್ಗೆ 2 to 3 years ಇರೋ ಮಕ್ಕಳಿಗೆ ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ವಿ ಆರ್ ಓನ್ಲಿ ಲೆಫ್ಟ್ ವಿತ್ 20% ಆಫ್ ಸೀಟ್. 80% ಇಸ್ ಫಿಲ್ಡ್ ಆಲ್ರೆಡಿ. ಸೊ ಆ 20% ಆಫ್ ಸೀಟ್ ಲೆಫ್ಟ್ ಇದೆ ಇವಾಗ. ಸೊ ಅವ್ರಿಗೂ March 30th ಅಡ್ಮಿಷನ್ ಸ್ಟಾರ್ಟು. ಆಲ್ರೆಡಿ ಕ್ಲಾಸಸ್ಸೇ ಸ್ಟಾರ್ಟ್ ಆಗುತ್ತೆ. ಅಡ್ಮಿಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕ್ಲಾಸಸ್ March 30th ಸ್ಟಾರ್ಟು. ಸೊ ನರ್ಸರಿ, ಯೂರೋ ಜೂನಿಯರ್ಸ್, ಯೂರೋ ಸೀನಿಯರ್ಸು, LKG UKG ಅಂತ ಹೇಳ್ತೀವಲ್ಲ, ಈ ಕ್ಲಾಸು ಎಲ್ಲರಿಗೂ April 1st ಕ್ಲಾಸ್ ಸ್ಟಾರ್ಟ್ ಆಗಿದೆ. ನರ್ಸರಿಗೂ ಅಷ್ಟೇ 75% ಆಫ್ ಸೀಟ್ಸ್ ಆರ್ ಫಿಲ್ಡ್. ಅಡ್ಮಿಷನ್ಸ್ ಎಲ್ಲ ಆಗೋಗ್ಬಿಟ್ಟಿದೆ. ಇನ್ನೊಂದು 25% ಆಫ್ ಇದು ಸೀಟ್ಸ್ ಮಾತ್ರ ಲೆಫ್ಟ್ ಓವರ್ ಇದೆ. ಯಾರು ಬೇಕೋ ಬೇಗ ಬಂದು ಅವ್ರ ಅಡ್ಮಿಷನ್ಸ್ ಮಾಡಿಕೊಂಡ್ರೆ ಸೀಟ್ ಸಿಗುತ್ತೆ. ಯೂರೋ ಜೂನಿಯರ್ಸಲ್ಲೂ 80% ಆಫ್ ಅಡ್ಮಿಷನ್ ಕಂಪ್ಲೀಟ್ ಆಗಿದೆ, 20% ಲೆಫ್ಟ್ ಇದೆ. ಇಲ್ಲಿ ನಮ್ಮದು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಹೆಂಗಿದೆ ಅಂದರೆ, ಈಚ್ ಕ್ಲಾಸ್ ರೂಮಲ್ಲಿ ಕ್ಯಾಮ್ರಾಸ್ ಇದೆ. ಕ್ಲಾಸ್ ರೂಮ್ಸು, ಕಂಪ್ಲೀಟ್ ಸ್ಕೂಲ್ ಸರೌಂಡಿಂಗ್ಸು ಎಲ್ಲನೂ ಕ್ಯಾಮ್ರಾಸ್ ಇದೆ. ಸೊ ಯಾರು ಹೊರ್ಗಡೆಯಿಂದ ಯಾರು ಒಂದು ಸ್ಟ್ರೇಂಜರು ಒಳಗಡೆ ಬರೋಕ್ಕಾಗೋದಿಲ್ಲ. ನಮ್ಮ ಸ್ಟಾಫ್ ಮಾತ್ರನೇ ಬರೋಕ್ಕಾಗೋದು. ಮತ್ತು ನಾವು ಮಗುನ ಹೊರ್ಗಡೆ ಬಿಡಬೇಕು ಅಂದ್ರೂ ಅಷ್ಟೇ ಫಿಂಗರ್ ಪ್ರಿಂಟ್ ಕೊಟ್ಟು ಒಳಗಡೆಯಿಂದ ನಾವು ಕಳ್ಸೋಕ್ಕಾಗೋದು. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ, ಮೇನ್ ಸ್ಟ್ರೀಮ್ ಸ್ಕೂಲ್ಸ್ಗೂ ಪ್ರೀ ಸ್ಕೂಲ್ಗೂ ಏನು ಡಿಫ್ರೆನ್ಸು ಅಂದರೆ 10:1 ಟೀಚರ್ ರೇಷಿಯೋ. 10 ಮಕ್ಕಳಿಗೆ 1 ಟೀಚರು, 1 ಸಪೋರ್ಟ್ ಸ್ಟಾಫ್. ಸೊ ಇದರಿಂದ ಏನು ಯೂಸ್ಫುಲ್ಲು ಅಂದರೆ, ಒಂದೊಂದು ಮಗುಗೂ ಅಟೆನ್ಷನ್ ಸಿಗುತ್ತೆ. ಸೊ ಒಂದೊಂದು ಮಗು ಒಂದೊಂದು ಥರ ಕಲಿತಾರೆ. ಟೀಚರ್ಗೆ ಗೊತ್ತಿರಬೇಕು ಆ ಮಗುಗೆ ಹೆಂಗೆ ಕಲಿಸ್ಬೇಕು ಅಂತ. ಆವಾಗ ಅದು ಹೆಂಗೆ ಸಾಧ್ಯ ಅಂದರೆ, ಕಡಿಮೆ ಮಕ್ಕಳಿಗೆ 1 ಟೀಚರ್ ಇರೋದೇ ಸಾಧ್ಯ. 10:1 ಟೀಚರ್ ರೇಷಿಯೋ ಇಸ್ ಅ ಸಕ್ಸಸ್ಫುಲ್ ಕೀ ಫಾರ್ ಆಲ್ ಚಿಲ್ಡ್ರನ್. ಅಷ್ಟೊಂದು ಹ್ಯಾಪಿಯಾಗಿದ್ದಾರೆ ಪೇರೆಂಟ್ಸು ನಮ್ಮ ಸರ್ವಿಸಿಂದ ಹಿಡಿದು. ಅವರೇ ಬೇರೆ ಪೇರೆಂಟ್ಸ್ಗೂ ಹೇಳಿ ಮೌತ್ ಆನ್ ಮೌತ್ ಮಾಡಿ ನಮಗೆ ಮಕ್ಕಳನ್ನ ಎಲ್ಲ ರೆಫರೆನ್ಸ್ ಕೊಡ್ತಾ ಇದ್ದಾರೆ. ಒಂದೊಂದು ಪೇರೆಂಟೂ ಈ ಮಗು ಇದೆ, ಈ ಸ್ಕೂಲ್ಗೆ ಹೋಗೋಣ, ತುಂಬ ಚೆನ್ನಾಗಿದೆ, ನಮ್ಮ ಮಗು ಅಲ್ಲಿ ಓದ್ತಾ ಇದ್ದಾನೆ, ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಒಂದೊಂದು ಪೇರೆಂಟು ಅವಾಗವಾಗ ಬಂದಾಗೆಲ್ಲ ಹೇಳ್ತಾರೆ ನಮಗೆ. ಏನೂ ಫೋರ್ಸ್ ಕೊಡೋದಿಲ್ಲ, ಪ್ರೆಷರ್ ಕೊಡೋದಿಲ್ಲ, ಅವ್ರಿಗೆ ಸ್ಪೇಸ್ ಕೊಡ್ತೀವಿ ನಾವು. ಅವ್ರು ಸ್ಪೇಸ್ ಕೊಟ್ಟು ಅವರೇ ಎಲ್ಲ ಕಲಿಬೇಕು. ಅದಕ್ಕೆ ಮಕ್ಕಳಿಗೆ ತುಂಬ ಇಷ್ಟ ಸ್ಕೂಲಿಗೆ ಬರೋಕ್ಕೆ. ಒಂದು ದಿವಸ ರಜಾ ಅಂದರೂ ಅವ್ರ ಮನೇಲಿ ಇರೋದಿಲ್ಲ. ಹುಷಾರಿಲ್ಲ ಅಂದರೆ ಪೇರೆಂಟ್ ಕಾಲ್ ಮಾಡಿ ನನಗೆ ಕೊಡ್ತಾರೆ, ಮ್ಯಾಮ್ ಹೇಳಿ ಮ್ಯಾಮ್ ಹುಷಾರಿಲ್ಲ, ಮನೇಲಿ ಇರೋಕ್ಕೆ ಹೇಳಿ ಅಂತ. ನಾನು ಹೇಳಬೇಕು, ಇವತ್ತು ಬೇಡಮ್ಮ ರೆಸ್ಟ್ ತಗೋ, ನಾಳೆ ಬಾ ಅಂತ. ಯಾಕಂದರೆ ಅಷ್ಟಿಷ್ಟ ಅವ್ರಿಗೆ ಸ್ಕೂಲಿಗೆ ಬರೋದಕ್ಕೆ. ಸ್ಕೂಲ್ ಒಂದು ಸೆಕೆಂಡ್ ಹೋಮ್ ಆಗಿಬಿಟ್ಟಿದೆ ಅವ್ರಿಗೆ. ಮನೆಗಿಂತ ಸ್ಕೂಲೇ ಇಷ್ಟ. ಏನಾದರೂ ಒಂದು ಲಾಂಗ್ ಹಾಲಿಡೇ ಇತ್ತು, ಕ್ರಿಸ್ಮಸ್ ಹಾಲಿಡೇ ಇಲ್ಲ ದಸರಾ ಹಾಲಿಡೇ ಇತ್ತು ಅಂದರೆ, ಸ್ಕೂಲ್ ನೆಕ್ಸ್ಟ್ ಡೇ ಓಪನಿಂಗ್ ಬಂದಾಗ ಎಲ್ಲ ಓಡಿ ಬರ್ತಾರೆ ಸ್ಕೂಲ್ ಒಳಗಡೆ. ಸೊ ಆ ಎಕ್ಸ್ಪೆಕ್ಟೇಷನ್ ಅದು ನೋಡೋದಕ್ಕೆ ಒಂದು ಖುಷಿ ನಮಗೆ.